ಕೇಸ್ ನ ಸಿಬಿಐ ಒಪ್ಸಿ ಅಂತ ಅಗೇನ್ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆಗ್ತವೆ. ಸೊ ಧರ್ಮಸ್ಥಳದಲ್ಲಿ ಇಷ್ಟೊಂದು ಹೋರಾಟಗಳಾಗ್ತಿದಾವೆ, ಒಬ್ಳು ಹುಡುಗಿ ಜೊತೆ ಇಷ್ಟೊಂದು ಅನ್ಯಾಯ ಆಗಿದೆ, ಆದ್ರೂ ಸಹ ಧರ್ಮಾಧಿಕಾರಿ ಏನು ಮಾತೇ ಆಡ್ತಿಲ್ವಲ್ಲ ಈ ಹುಡುಗಿ ಬಗ್ಗೆ ಅಂತ ಜನರು ಪ್ರಶ್ನೆ ಮಾಡಿದಾಗ ಆಗ ಧರ್ಮಾಧಿಕಾರಿನೂ ಜನರು ಮುಂದೆ ಬಂದ್ಬಿಟ್ಟು ಈ ಕೇಸ್ ನ ಸಿಬಿಐ ಒಪ್ಸಿ ಅಂತ ಹೋರಾಟ ಮಾಡ್ತಾರ. ನಂತರ ಈ ಒಂದು ಕೇಸು ಪೊಲೀಸ್ ಅವರಿಂದ ಸಿಬಿಐ ಕೈಗೆ ಹೋಗುತ್ತೆ. ಸಿಬಿಐ ಕೈಗೆ ಹೋಗಿದ ತಕ್ಷಣ ಇಲ್ಲೇನು ಸತ್ಯ ಹೊರಗೆ ಬಂದಿಲ್ಲ. ಆ ಸಿಬಿಐ ಅವರು 3-4 ವರ್ಷ ಟೈಮ್ ತಗೊಂಡು ಮತ್ತೆ ಈ ಒಂದು ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡ್ತಾರ. ಆದ್ರೆ ಅಲ್ಲೇನು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಉಳ್ದೇ ಇರಲ್ಲ. ಆ ಪೊಲೀಸ್ ಅವರು ಅವ್ರ ಕೈಯಲ್ಲಿ ಈ ಕೇಸು ಇದ್ದಷ್ಟು ದಿನ ಎಷ್ಟಾಗುತ್ತೋ ಅಷ್ಟು ಎವಿಡೆನ್ಸ್ ನ ಡಿಸ್ಟ್ರಾಯ್ ಮಾಡ್ಬಿಟ್ಟಿರ್ತಾರ. ಸೊ ಹಾಗಾಗಿ ಅಲ್ಲಿ ಸಿಬಿಐ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಏನ್ ಉಳ್ದೇ ಇರಲ್ಲ. ಆದ್ರೂ ಸ್ಟಿಲ್ ಅವರು 3-4 ಇಯರ್ಸ್ ಟೈಮ್ ತಗೊಂಡು ನಂತರ ಫೈನಲಿ ಒಂದು ರಿಪೋರ್ಟ್ ನ ಕೋರ್ಟ್ ಗೆ ಸಬ್ಮಿಟ್ ಮಾಡ್ತಾರ. ಅಂಡ್ ಸಿಬಿಐ ಅವರು ಕೋರ್ಟ್ ಗೆ ಸಬ್ಮಿಟ್ ಮಾಡಿರುವಂತಹ ಆ ಒಂದು ರಿಪೋರ್ಟ್ ಅಲ್ಲಿ ಏನಿತ್ತು ಅಂದ್ರೆ ಸಿಬಿಐ ಇನ್ವೆಸ್ಟಿಗೇಷನ್ ಕನ್ಫರ್ಮ್ಸ್ ದಟ್ ಈ ಒಂದು ಕ್ರೈಮ್ ನ ಸಂತೋಷ್ ರಾವ್ ಮಾಡಿದಾನೆ ಅಂತ. ಆದ್ರೆ ಐರಾನಿ ಈಸ್ ಇದೇ ಒಂದು ರಿಪೋರ್ಟ್ ಅಲ್ಲಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಅವ್ರಿಗೆ ಯಾವುದೇ ತರ ಎವಿಡೆನ್ಸ್ ಸಿಕ್ಕಿಲ್ಲ ಅಂತ. ಯಾಕಂದ್ರೆ ಈ ಸೌಜನ್ಯ ಕೇಸು ಪೊಲೀಸ್ ಅವ್ರ ಕೈಯಲ್ಲಿ ಇದ್ದಾಗ ಪೊಲೀಸ್ ಅವರು ತಮ್ಮ ನಿರ್ಲಕ್ಷ್ಯದಿಂದ ಎಲ್ಲಾ ಎವಿಡೆನ್ಸ್ ನ ಕಳ್ಕೊಂಡ್ಬಿಟ್ಟಿರ್ತಾರ. ಅಂತದ್ರಲ್ಲಿ ಯಾವ ಒಂದು ಆಧಾರದ ಮೇಲೆ ಇವರು ಸಂತೋಷ್ ರಾವ್ ಈ ಕ್ರೈಮ್ ನ ಮಾಡಿದ್ದಾರೆ ಅಂತ ಕ್ವಶನ್ ಮಾಡಿದಾಗ ಸಿಬಿಐ ಅವ್ರ ಕಡೆಯಿಂದ ನೋ ಆನ್ಸರ್. ನೋಡಿ, ಮೊದ್ಲು ಈ ಒಂದು ಕೇಸ್ ನ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡಿ ನಂತರ ಈ ಒಂದು ಕೇಸು ಸಿಬಿಐ ಅವ್ರ ಕೈಗೆ ಹೋಗಿ ಅವರು 3-4 ವರ್ಷ ಟೈಮ್ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ದೆನ್ ಫೈನಲ್ ರಿಪೋರ್ಟ್ ನ ಕೋರ್ಟ್ ಗೆ ಸಬ್ಮಿಟ್ ಮಾಡೋಷ್ಟ್ರಲ್ಲಿ ಸುಮಾರು 5-6 ವರ್ಷ ಕಳೆದು ಹೋಗಿರುತ್ತೆ. ಅಂಡ್ ಸ್ಟಿಲ್ ಈ ಒಂದು ಕೇಸಲ್ಲಿ ಏನು ಕನ್ಕ್ಲೂಷನ್ ಸಿಕ್ಕಿರಲ್ಲ. ಎವ್ರಿ ಇಯರ್ ಸೌಜನ್ಯನ ಬರ್ತ್ಡೇ ಇದ್ದಾಗ ಅಥವಾ ತಿಥಿ ಇದ್ದಾಗ ಅವಳನ್ನ ನೆನೆಸ್ಕೊಂಡು ಅವಳ ಹೆಸರಲ್ಲಿ ಪಬ್ಲಿಕ್ ಪ್ರೊಟೆಸ್ಟ್ ಅಂಡ್ ಸ್ಟೂಡೆಂಟ್ ಪ್ರೊಟೆಸ್ಟ್ ನಡೀತಾನೆ ಇರ್ತವೆ. ಸೊ ಒಂದು ದಿನ ಈ ಒಂದು ಪ್ರೊಟೆಸ್ಟ್ ಗಳ ನ್ಯೂಸ್ ಗಿರೀಶ್ ಮುಟ್ಟಣ್ಣನವರ ಗಮನಕ್ಕೆ ಬರುತ್ತೆ. ಯಾರು ಈ ಗಿರೀಶ್ ಮುಟ್ಟಣ್ಣನವರ ಅಂದ್ರೆ ಇವರು ವೆರಿ ಹಾನೆಸ್ಟ್ ಎಕ್ಸ್ ಪೊಲೀಸ್ ಮ್ಯಾನ್. ನೀವು ನಂಬಲ್ಲ, ಇವ್ರು ಪೊಲೀಸ್ ಆಫೀಸರ್ ಇದ್ದಾಗ ಪಬ್ಲಿಕ್ ಅಲ್ಲಿ ಒಬ್ಬ MLA ಹೊಡೆದಿರ್ತಾರ. ಅಷ್ಟೇ ಅಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರಪ್ಷನ್ ಇದೆ, ಕರಪ್ಷನ್ ಇದ್ದಿದ್ ಕಡೆ ನಾನ್ ಇರಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಪೊಲೀಸ್ ಡ್ಯೂಟಿನ ಬಿಟ್ಬಿಟ್ಟು ಈಗ ಸಮಾಜದಲ್ಲಿ ಏನೇ ಅನ್ಯಾಯ ಆಗಿದ್ರು ಅದ್ರ ಅಗೇನ್ಸ್ಟ್ ವಾಯ್ಸ್ ರೈಸ್ ಮಾಡ್ತಿದಾರ. ಸೊ ಈ ಗಿರೀಶ್ ಮುಟ್ಟಣ್ಣನವರಿಗೆ ಸೌಜನ್ಯ ಕೇಸ್ ಬಗ್ಗೆ ಗೊತ್ತಾದಾಗ ಅವ್ರಿಗೆ ಈ ಕೇಸು ತುಂಬಾನೇ ಕಾಡುತ್ತೆ. ಅಲ್ಲ, ಇಷ್ಟೊಂದು ವರ್ಷಗಳಾಗೋಯ್ತು ಆ ಹುಡುಗಿ ಜೊತೆ ಅನ್ಯಾಯ ಆಗಿ, ಸ್ಟಿಲ್ ಈ ಒಂದು ಕೇಸ್ ನ ಕನ್ಕ್ಲೂಷನ್ ಸಿಕ್ತಿಲ್ವಲ್ಲ, ಏನ್ ನಡೀತಿದೆ ಧರ್ಮಸ್ಥಳದಲ್ಲಿ ಅರ್ಥ ಆಗ್ತಿಲ್ವಲ್ಲ ಅಂತ ಈ ಗಿರೀಶ್ ಅವರು ತಮ್ಮ ಹಳೆ ಪೊಲೀಸ್ ಕಾಂಟ್ಯಾಕ್ಟ್ಸ್ ನ ಯೂಸ್ ಮಾಡ್ಕೊಂಡು ಆ ಸೌಜನ್ಯ ಕೇಸ್ ಫೈಲ್ ನ ಒಂದು ಕಾಪಿನ ತಮ್ಮ ಹತ್ರ ತರಿಸ್ಕೋತಾರ. ಆ ಒಂದು ಕೇಸ್ ಫೈಲ್ ಅಲ್ಲಿ ಸೌಜನ್ಯ ಬಗ್ಗೆ ಅಷ್ಟೇ ಅಲ್ಲದೆ ಸಂತೋಷ್ ರಾವ್ ಬಗ್ಗೆನೂ ಇನ್ಫಾರ್ಮೇಶನ್ ಇರುತ್ತೆ. ಅಂಡ್ ಗಿರೀಶ್ ಅವರು ಸಂತೋಷ್ ಬಗ್ಗೆ ಇರುವಂತಹ ಇನ್ಫಾರ್ಮೇಶನ್ ನೋಡ್ತಾ ಇರ್ಬೇಕಾದ್ರೆ ಅವರು ಒಂದು ವಿಷಯನ ನೋಟಿಸ್ ಮಾಡ್ತಾರ. ಅದೇನಂತಂದ್ರೆ ಪೊಲೀಸ್ ಅವರು ಸಂತೋಷ್ ರಾವ್ನ ಬರೀ ಸೌಜನ್ಯ ಕೇಸಲ್ಲಿ ಒಂದೇ ಫಿಟ್ ಮಾಡಿರಲ್ಲ, ಸೌಜನ್ಯ ಸಾಯೋಕ್ಕಿಂತ 20 ದಿನ ಹಿಂದೆ ಧರ್ಮಸ್ಥಳದಲ್ಲೇ ನಡೆದಿರುವಂತಹ ಒಂದು ಕ್ರೈಮ್ ಅಲ್ಲಿನೂ ಸಹ ಸಂತೋಷ್ ರಾವೇ ಆರೋಪಿ ಅಂತ ಮೆನ್ಷನ್ ಮಾಡಿರ್ತಾರ. ಸೊ ಸೌಜನ್ಯ ಕೇಸ್ ಬಿಟ್ಟು ಆ ಇನ್ನೊಂದು ಕೇಸ್ ಯಾವುದು, ಅದಕ್ಕೂ ಸಂತೋಷ್ಗೂ ಏನ್ ಸಂಬಂಧ, ಅದ್ರಲ್ಲಿ ಯಾಕೆ ಸಂತೋಷ್ನ ಪೊಲೀಸ್ ಅವರು ಫಿಟ್ ಮಾಡಿದ್ರು ಅಂತ ಪ್ರತಿಯೊಂದು ಹೇಳ್ತೀನಿ. ಆದ್ರೆ ನಾನಿಲ್ಲಿ ಯಾರ್ದು ರಿಯಲ್ ನೇಮ್ಸ್ ನ ಬಳಸಲ್ಲ. ಯಾಕಂದ್ರೆ ಮುಂದೆ ಕೇಸಲ್ಲಿ ತುಂಬಾ ದೊಡ್ಡ ಪವರ್ಫುಲ್ ವ್ಯಕ್ತಿಗಳ ಹೆಸರುಗಳು ಬರ್ತವೆ. ಅಂಡ್ ನನ್ ವಿಡಿಯೋ ಯೂಟ್ಯೂಬ್ ಇಂದ ಡಿಲೀಟ್ ಆಗೋದು ನನ್ಗೆ ಇಷ್ಟ ಇಲ್ಲ. ಹಾಗಾಗಿ ನಾನಿಲ್ಲಿ ಯಾರ್ದು ರಿಯಲ್ ನೇಮ್ಸ್ ನ ಬಳಸ್ತಿಲ್ಲ. ಬಟ್ ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಒಂದ್ ಸ್ವಲ್ಪ ನೀವೇ ಅರ್ಥ ಮಾಡ್ಕೊಳ್ಳಿ. ನೋಡಿ, ಧರ್ಮಸ್ಥಳದಲ್ಲಿ ಮಾಫಿಯಾ ಕೈಂಡ್ ಆಫ್ ನಡೆಸ್ತಿರುವಂತಹ ಒಂದು ವೆರಿ ಪವರ್ಫುಲ್ ಗೌಡ್ರು ಕುಟುಂಬ ಇದೆ. ಇವ್ರ ಹತ್ರ ಬೇಜನ್ ಆಸ್ತಿ, ಬೇಜನ್ ದುಡ್ಡು, ಬೇಜನ್ ಪವರ್, ಬೇಜನ್ ಇನ್ಫ್ಲೂಯೆನ್ಸ್ ಎಲ್ಲಾನು ಇದೆ. ಆ ಊರಲ್ಲಿ ಈ ಗೌಡ್ರು ಕುಟುಂಬದ್ದು ಎಷ್ಟೊಂದು ಕಂಟ್ರೋಲ್ ಇದೆ ಅಂತಂದ್ರೆ ಅವ್ರನ್ನ ಎದುರು ಹಾಕೊಳ್ಳೋರೆ ಯಾರು ಇಲ್ಲ. ಅಂಡ್ ಈ ಒಂದು ಗೌಡ್ರು ಕುಟುಂಬ ಒಂದು ಪ್ರೈವೇಟ್ ಟ್ರಸ್ಟ್ ಹೆಸರಲ್ಲಿ ಒಂದು ವೆರಿ ಪಾಪ್ಯುಲರ್ ದೇವಸ್ಥಾನನ ಸುಮಾರು ವರ್ಷಗಳಿಂದ ತಲೆ ಮಾರುಗಳಿಂದನೂ ನಡ್ಸ್ಕೊಂಡ್ ಬಂದಿರ್ತಾರ. ಅದೇ ಒಂದು ದೇವಸ್ಥಾನದಲ್ಲಿ 60 ವರ್ಷ ವಯಸ್ಸಾಗಿರುವಂತಹ ನಾರಾಯಣ ಅನ್ನೋ ಒಬ್ಬ ವ್ಯಕ್ತಿ ಮಾವುತನಾಗಿ ಕೆಲಸ ಮಾಡ್ತಿರ್ತಾನ. ನಾರಾಯಣ ಅವ್ರ ತಂದೆನೂ ಅದೇ ದೇವಸ್ಥಾನದಲ್ಲಿ ಮಾವುತಾಗಿ ಕೆಲಸ ಮಾಡ್ತಾ ಇದ್ರು, ಅವ್ರ ತಂದೆನೂ ಅದೇ ದೇವಸ್ಥಾನದಲ್ಲಿ ಮಾವುತಾಗಿ ಕೆಲಸ ಮಾಡ್ತಾ ಇದ್ರು. ಸೊ ಹೀಗೆ ತಲೆ ಮಾರುಗಳಿಂದ ಮಾವುತಾಗಿನೇ ನಾರಾಯಣನ ಕುಟುಂಬ ಆ ಒಂದು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಒಮ್ಮೆ ತುಂಬಾ ವರ್ಷಗಳ ಹಿಂದೆ ನಾರಾಯಣ ಅವ್ರ ತಂದೆ ಆ ದೇವಸ್ಥಾನದಲ್ಲಿ ಮಾವುತಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆಗಿನ ದೇವಸ್ಥಾನದ ಧರ್ಮಾಧಿಕಾರಿ ಆ ಮಾವುತನ ಕೆಲ್ಸದ ಮೇಲೆ ಇರುವಂತಹ ನಿಷ್ಠೆ, ಅವನ ನಿಯತ್ತು
ಅಂಡ್ ತಲೆಮಾರುಗಳಿಂದ ಅವರು ದೇವಸ್ಥಾನಕ್ಕೆ ಸಲ್ಲಿಸ್ತಿರುವಂತಹ ಸೇವೆನ ಮೆಚ್ಚಿ ಆ ಧರ್ಮಾಧಿಕಾರಿ ಆ ನಾರಾಯಣ ಅವ್ರ ತಂದೆ ಆ ಮಾವುತನಿಗೆ ಒಂದು ಜಮೀನ ಕೊಡ್ತಾರೆ ಆಸ್ ಎ ಗಿಫ್ಟ್ ಆಗಿ. ಸೊ ಈಗ ಫ್ಲಾಶ್ ಬ್ಯಾಕ್ ಇಂದ ಒಂದ್ ಸ್ವಲ್ಪ ಮುಂದೆ ಬರುವ 2010-11ರಲ್ಲಿ ಯಾವೊಂದು ಜಮೀನ ಆಗಿನ ಧರ್ಮಾಧಿಕಾರಿ ನಾರಾಯಣ ಅವ್ರ ತಂದೆಗೆ ಆಸ್ ಎ ಗಿಫ್ಟ್ ಆಗಿ ಕೊಟ್ಟಿದ್ರು, ಈಗ ನಾರಾಯಣ ಅವ್ರ ತಂದೆ ಸತ್ ಹೋಗಿ ಆ ಒಂದು ಜಮೀನು ನಾರಾಯಣ ಹೆಸರಿಗೆ ಆಗಿರುತ್ತೆ. ಅಂಡ್ ಆಗಷ್ಟೇ ಗೊತ್ತಾಗುತ್ತೆ ಆ ಜಮೀನ ವೆರಿ ಆಪೋಸಿಟ್ ಒಂದು ದೊಡ್ಡ ಹೈವೇ ಬರ್ತಿದೆ ಅಂಡ್ ಅದರಿಂದ ಜಮೀನ ರೇಟು 10 ಪಟ್ಟು ಜಾಸ್ತಿ ಆಗುತ್ತೆ ಅಂತ. ಸೊ ಈ ವಿಷಯ ಗೊತ್ತಾಗಿ ನೋಡಿ, ದಾನ ಮಾಡದಂತಹ ಧರ್ಮಾಧಿಕಾರಿ ಅಂತೂ ಸತ್ ಹೋದ್ರು, ಆದ್ರೆ ಅವ್ರ ಮುಂದಿನ ಪೀಳಿಗೆ ಅವ್ರಿಗೆ ಈ ಜಮೀನ್ ಮೇಲೆ ಕಣ್ಬಿದ್ದು ನಾರಾಯಣ ಅವ್ರ ಹತ್ರ ಆ ಜಾಗನ ವಾಪಸ್ ಕೇಳ್ತಾರೆ. ಆದ್ರೆ ನಾರಾಯಣ ಕೊಡಲ್ಲ. ಇಲ್ಲ, ನಾನ್ ಯಾಕೆ ಕೊಡ್ಲಿ, ನಮ್ ತಂದೆಯಿಂದ ಸಿಕ್ಕಿರುವಂತಹ ಜಮೀನ್ ಇದು, ನಮ್ ತಂದೆಯ ಕೊನೆ ಗುರುತು ಇದು ನನ್ನ ಹತ್ರ ಇರೋದು, ಸೊ ಇದನ್ನ ನಾನ್ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಆ ಗೌಡ್ರು ಕುಟುಂಬನ ನಾರಾಯಣ ಎದುರು ಹಾಕೋತಾರ. ಆಗ ಗೌಡ್ರು ಕುಟುಂಬದವ್ರಿಗೆ ಕೋಪ ಬಂದು ಅವ್ರೇನ್ ಮಾಡ್ತಾರೆ ಅಂದ್ರೆ, ನಾರಾಯಣ ಮನೆಗೆ ನೀರಿನ ಸಪ್ಲೈ ಇರುತ್ತಲ್ವಾ ಅದನ್ನ ಬಂದ್ ಮಾಡ್ತಾರ, ಎಲೆಕ್ಟ್ರಿಸಿಟಿ ಸಪ್ಲೈನು ಕಟ್ ಆಫ್ ಮಾಡ್ತಾರ, ಊರಲ್ಲಿರುವಂತಹ ಎಲ್ಲಾ ಚರಂಡಿಗಳನ್ನ ಕ್ಲೀನ್ ಮಾಡಿ ಆ ಕಸ ಏನಿರುತ್ತೋ ಅದನ್ನ ತಂದು ನಾರಾಯಣ ಮನೆ ಮುಂದೆ ಹಾಕ್ತಾರ. ಇಷ್ಟೇ ಅಲ್ಲ, ನಾರಾಯಣ ಅವ್ರ ಹೆಂಡತಿ ಮಕ್ಕಳು ಎಲ್ಲಾದ್ರೂ ಆಚೆ ಹೋಗ್ತಾ ಬರ್ತಾ ಇದ್ರೆ ಅವ್ರನ್ನ ಕೆಟ್ಟದಾಗ ಬೈಯೋದು, ಹೊಡ್ಕೊಳ್ಳೋದು, ಬಡ್ಕೊಳ್ಳೋದೆಲ್ಲ ಮಾಡ್ತಿರ್ತಾರ. ಇಷ್ಟೆಲ್ಲ ಆಗ್ತಾ ಇದ್ರು ಸ್ಟಿಲ್ ನಾರಾಯಣ ಮಾತ್ರ ಆ ಜಾಗನ ಬಿಟ್ಕೊಡಲ್ಲ. ಆ ಜಾಗದಗೋಸ್ಕರ ನೀನ್ ಬೇಕಿದ್ರೆ ಇದನ್ನೆಲ್ಲ ಸಹಿಸ್ಕೊಂಡಿರಪ್ಪ, ನಮ್ ಕೈಲಂತೂ ಆಗಲ್ಲ ಅಂತ ನಾರಾಯಣನ ಹೆಂಡತಿ ಮಕ್ಕಳು ಅವನ್ನ ಬಿಟ್ಟು ಬೇರೆ ಊರಿಗೆ ಹೋಗ್ಬಿಡ್ತಾರ. ಈಗ ಮನೆಯಲ್ಲಿ ನಾರಾಯಣ ಅಂಡ್ 45 ವರ್ಷ ವಯಸ್ಸಿರುವಂತಹ ನಾರಾಯಣ ಅವ್ರ ತಂಗಿ ಯಮುನಾ ಅವ್ರು ಮಾತ್ರ ಇಬ್ರೇ ಇರ್ತಾ ಇದ್ರು. ಸೊ ಒಂದೊಳ್ಳೆ ಅವಕಾಶ ನೋಡ್ಕೊಂಡು 21 ಸೆಪ್ಟೆಂಬರ್ 2012 ಮನೆಯಲ್ಲಿ ನಾರಾಯಣ ಹಾಗೂ ಯಮುನಾ ಇರ್ಬೇಕಾದ್ರೆ ಯಾರೋ ಮನೆ ಒಳಗಡೆ ನುಗ್ಗಿ ನಾರಾಯಣನ್ಗೆ ಹೊಡೆದು ಯಮುನಾಗೂ ಸಹ ಹೊಡೆದು ನಂತರ ಅವಳು ಮಾಡಿ ದೆನ್ ನಾರಾಯಣ ಹಾಗೂ ಯಮುನನ ತಲೆನ ಒಂದು ರುಬ್ಬಗುಂಡಿಂದ ಚಚ್ಚಿ ಸಾಯಿಸ್ಬಿಡ್ತಾರ. ಈ ಕೊಲೆ ಆಗಿದ್ದು ಕಳ್ಳತನಗೋಸ್ಕರ ಅಂತ ಪೊಲೀಸ್ ಅವರು ತಮ್ಮ ರಿಪೋರ್ಟ್ ಅಲ್ಲಿ ಬರೀತಾರ. ಆದ್ರೆ ಪಾಯಿಂಟ್ ಏನ್ ಗೊತ್ತಾ, ಆ ಮನೇಲಿ ಒಂದ್ ಸ್ವಲ್ಪನೂ ಹಣ ಆಗ್ಲಿ ಅಥವಾ ಬಂಗಾರ ಆಗ್ಲಿ ಕಳ್ಳತನ ಆಗಿರಲ್ಲ. ಕಳ್ಳತನ ಆಗಿರೋದು ಕೇವಲ ಆ ಮೇನ್ ರೋಡ್ ಅಲ್ಲಿ ಇದ್ದಂತಹ ಪ್ರಾಪರ್ಟಿ ಪೇಪರ್ಸ್. ಎಂತ ಕೋಇನ್ಸಿಡೆನ್ಸ್ ನೋಡಿ, ಯಾವ ಒಂದು ಜಮೀನಿನ ಪತ್ರ ನಾರಾಯಣ ಮನೆಯಿಂದ ಕಳ್ಳತನ ಆಗಿದ್ವೋ ಅದೇ ಒಂದು ಜಮೀನಲ್ಲಿ 10 ವರ್ಷ ಆದ ನಂತರ ಒಂದು ದೊಡ್ಡ ಹೋಟೆಲ್ ಸ್ಥಾಪನೆ ಆಗುತ್ತೆ ಅಂಡ್ ಆ ಹೋಟೆಲ್ ನ ಇನಾಗ್ರೇಷನ್ ಗೆ ಚಿಕ್ಕ ಗೌಡ್ರು ಬರ್ತಾರ. ಸೊ ಈಗೇನು ನಾರಾಯಣ ಹಾಗೂ ಯಮುನನ ಕೊಲೆ ಆಗಿದ್ಯೋ ಇದಾಗಿದ್ದು 20 ದಿನ ಆದ್ಮೇಲೆ ಸೌಜನ್ಯ ಜೊತೆ ಅಂತ ನಿರ್ದಯ ಘಟನೆ ಆಗಿದ್ದು. ಸೊ ಪೊಲೀಸ್ ಅವರು ಸೌಜನ್ಯ ಕೇಸಲ್ಲಿ ಸಂತೋಷ್ ರಾವ್ನ ಫಿಟ್ ಮಾಡೋದಲ್ದೆ ಈ ಒಂದು ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ ಸಹ ಸಂತೋಷ್ ರಾವ್ನೆ ಫಿಟ್ ಮಾಡಿರ್ತಾರ. ಇಲ್ಲಿ ಡೇಟ್ಸ್ ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನಾರಾಯಣ ಹಾಗೂ ಯಮುನನ ಕೊಲೆ ಆಗಿದ್ದು 21 ಸೆಪ್ಟೆಂಬರ್ 2012 ಅಂಡ್ ಸಂತೋಷ್ ರಾವ್ ಧರ್ಮಸ್ಥಳ ಬಂದಿದ್ದು 9 ಅಕ್ಟೋಬರ್ 2012, 20 ದಿನ ಆದ್ಮೇಲೆ. ಸೊ ನಾರಾಯಣ ಹಾಗೂ ಯಮುನನ ಕೊಲೆ ಆದಾಗ ಊರಲ್ಲೇ ಇಲ್ದೆ ಎಲ್ಲೋ ಶೃಂಗೇರಿಯಲ್ಲಿ ಯಾವುದೋ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಸಂತೋಷ್ ರಾವ್ ಹೇಗೆ ಈ ಒಂದು ಕೇಸಲ್ಲಿ ಆರೋಪಿ ಆಗ್ತಾನೆ? ಸೊ ಇದೇ ಒಂದು ಪಾಯಿಂಟ್ ನ ನೋಟಿಸ್ ಮಾಡಿ ಗಿರೀಶ್ ಮುಟ್ಟಣ್ಣನವರು ಧರ್ಮಸ್ಥಳಕ್ಕೆ ಬಂದು ಸಂತೋಷ್ ನ ಲಾಯರ್ ಜೊತೆ ಡಿಸ್ಕಸ್ ಮಾಡ್ತಾರ. ದೆನ್ ಫೈನಲಿ ಏನೋ ತಪ್ಪು ಮಾಡದೆ ಸುಳ್ಳು ಆರೋಪಗಳಿಂದ ಕರಪ್ಟ್ ಪೊಲೀಸ್ ಆಫೀಸರ್ಸ್ ನ ಮಿಸ್ಲೀಡಿಂಗ್ ಇನ್ವೆಸ್ಟಿಗೇಷನ್ ಇಂದ ಸಂತೋಷ್ ರಾವ್ ತನ್ನ ಜೀವನದ 8-10 ವರ್ಷನ ಜೈಲಲ್ಲಿ ಕಳೆದು ಫೈನಲಿ ರಿಲೀಸ್ ಆಗ್ತಾನೆ. ಒಂಥರ ಈ ಕೇಸಿಂದ ಸಂತೋಷ್ ರಾವ್ನ ಇಡೀ ಲೈಫೇ ಸ್ಪಾಯ್ಲ್ ಆಗೋಯ್ತು. ಈಗ ಸಂತೋಷ್ ರಾವ್ ರಿಯಲ್ ಆರೋಪಿ ಅಲ್ಲ ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಆಯ್ತು. ಹಾಗಿದ್ರೆ ರಿಯಲ್ ಆರೋಪಿ ಯಾರು? ಪೊಲೀಸ್ ಅವರು ಯಾಕೆ ಕೇಸಲ್ಲಿ ಇಷ್ಟೊಂದು ಅನ್ಫೇರ್ ಇನ್ವೆಸ್ಟಿಗೇಷನ್ ಮಾಡಿದ್ರು? ಯಾರ ರಿಯಲ್ ಹೆಸರನ್ನ ಮುಚ್ಚಿಡ್ಲಿಕ್ಕೆ ಪೊಲೀಸ್ ಆಫೀಸರ್ಸ್ ಈ ಒಂದು ಕೇಸಲ್ಲಿ ಸಂತೋಷ್ ರಾವ್ನ ಸಿಗ್ಹಾಕ್ಸಿದ್ರು? ಇದೆಲ್ಲ ಥಿಂಕ್ ಮಾಡ್ತಾ ಹೋದ್ರೆ ನೋಡಿ, ಆ ಊರಲ್ಲಿ ಆ ಪೊಲೀಸ್ ಆಫೀಸರ್ಸ್ಗೆ ಲಂಚ ಕೊಡೋಷ್ಟು, ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ನ ಸ್ಟಾಪ್ ಮಾಡೋಷ್ಟು ಅಥವಾ ಇನ್ವೆಸ್ಟಿಗೇಷನ್ ನ ಮಿಸ್ಲೀಡ್ ಮಾಡೋಷ್ಟು ಇನ್ಫ್ಲುಯೆನ್ಸ್ ಆಗ್ಲಿ, ಪವರ್ ಆಗ್ಲಿ ಅಥವಾ ಮನಿ ಆಗ್ಲಿ ಊರಿನ ಗೌಡ್ರು ಹತ್ರ ಮಾತ್ರ ಇದ್ದಿದ್ದು. ಸೊ ಈಗ ಸಂಶಯದ ಮುಳ್ಳು ಗೌಡ್ರು ಕಡೆ ತಿರುಗುತ್ತಾ. ನೋಡಿ, ಪೊಲೀಸ್ ಅವರು ಸುಮ್ನೆ ಸಂತೋಷ್ ರಾವ್ನ ನಾರಾಯಣ ಹಾಗೂ ಯಮುನಾ ಕೇಸಲ್ಲಿ ಫಿಟ್ ಮಾಡಿದ್ರು. ಈಗ ಆ ಒಂದು ಕೊಲೆ ಪ್ರಕರಣಕ್ಕೂ ಸಂತೋಷ್ ರಾವ್ಗೂ ಏನು ಸಂಬಂಧನೇ ಇರ್ಲಿಲ್ಲ. ಹಂಗೆ ಥಿಂಕ್ ಮಾಡಿ, ನಾರಾಯಣ ಸತ್ರೆ ಅಥವಾ ಅವನ ತಂಗಿ ಯಮುನಾ ಸತ್ರೆ ಯಾರಿಗ ಅಡ್ವಾಂಟೇಜ್ ಆಗುತ್ತೆ? ಊರಿನ ಗೌಡ್ರಿಗೆ, ಯಾಕಂದ್ರೆ ಅವ್ರಿಗ ಜಮೀನ್ ಸಿಗುತ್ತಾ. ಸೊ ಈಗ ನಾರಾಯಣ ಹಾಗೂ ಯಮುನಾ ಕೇಸಲ್ಲಿ ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತ ಪ್ರೂವ್ ಆದ್ಮೇಲೆ ಹಾಗಿದ್ರೆ ಆ ಕೊಲೆ
ಮಾಡ್ದವ್ರು ಯಾರು ಅಂತ ಹಾಗೆ ಥಿಂಕ್ ಮಾಡಿದ್ರೆ ಗಿರೀಶ್ ಮುಟ್ಟಣ್ಣನವರಿಗೆ ಆ ಊರಿನ ಗೌಡ್ರ ಮೇಲೆ ಡೌಟ್ ಬರುತ್ತೆ. ಅದೇ ಒಂದು ಡೌಟ್ ಅಲ್ಲಿ ಗಿರೀಶ್ ಮುಟ್ಟಣ್ಣನವರು ಮಹೇಶ್ ತಿಮ್ರೊಡ್ಡಿ ಅಂತ ಇನ್ನೊಬ್ರ ಜೊತೆ ಸೇರ್ಕೊಂಡು ಈ ಹಿಂದೆ ಆ ಒಂದು ಊರಲ್ಲಿ ಆ ಧರ್ಮಸ್ಥಳದಲ್ಲಿ ಈ ಊರಿನ ಗೌಡ್ರು ಯಾವ್ದಾವ್ದೆಲ್ಲ ಕ್ರೈಮ್ಗಳು ಮಾಡಿದಾರೆ ಅಂತ ಊರಿನ ಜನರಿಂದ ತಿಳ್ಕೊತಾರ. ನಂತರ ಆ ಊರಿನ ಜನ ಯಾವ್ದಾವ್ದೆಲ್ಲ ಮ್ಯಾಟರ್ಸ್ ಹೇಳಿದ್ರು ಆ ಕೇಸ್ ಫೈಲ್ಸ್ ನೆಲ್ಲ ತಿರುಗಿಸಿ ಮುರುಗಿಸಿ ನೋಡಿದಾಗ ನೀವು ನಂಬಲ್ಲ, ಸೌಜನ್ಯ ಕೇಸ್ ಏನೇನು ಅಲ್ಲ, ಅದಕ್ಕಿಂತ ಭೀಕರ ಕೊಲೆಗಳು ಧರ್ಮಸ್ಥಳದಲ್ಲಿ ಆಗಿವೆ. ಅಂಡ್ ಎಲ್ಲಾ ಕೊಲೆಗಳ ಹಿಂದೆ ಗೌಡ್ರು ಕುಟುಂಬದ್ದೇ ಕೈ ಇದೆ ಅಂತ ಎದ್ದು ಕಾಣಿಸುತ್ತೆ. 1977 ವೇದಾವಲ್ಲಿ ಕೇಸ್. ಧರ್ಮಸ್ಥಳ ಹತ್ತಿರ SDM ಪ್ರೈಮರಿ ಅಂಡ್ ಹೈಸ್ಕೂಲ್ ಅಂತ ಒಂದು ಸ್ಕೂಲ್ ಇರುತ್ತೆ. ಅಂಡ್ ಈ ಒಂದು ಪ್ರೈವೇಟ್ ಸ್ಕೂಲ್ ಬೇರೆ ಯಾರ್ದು ಅಲ್ಲ, ಆ ಗೌಡ್ರ ಕುಟುಂಬದ. ಈ ಸ್ಕೂಲ್ ಅಲ್ಲಿ 1977 ಅಲ್ಲಿ ವೇದಾವಲ್ಲಿ ಅಂತ ಒಬ್ರು ಟೀಚರ್ ವರ್ಕ್ ಮಾಡ್ತಿರ್ತಾರ. ವೇದಾವಲ್ಲಿ ಆ ಟೀಚರ್ ಜಾಬ್ಗೆ ತುಂಬಾನೇ ಓವರ್ ಕ್ವಾಲಿಫೈಡ್. ಅವರ ಕ್ವಾಲಿಫಿಕೇಶನ್ಸ್ ನ ಗಮನದಲ್ಲಿ ಇಟ್ಕೊಂಡ್ರೆ ಅವ್ರಿಗೆ HM ಅಥವಾ ಪ್ರಿನ್ಸಿಪಲ್ ನ ಪೋಸ್ಟ್ ಸಿಗ್ಬೇಕು. ಆದ್ರೂ ಸಹ ವೇದಾವಲ್ಲಿ ಆಸ್ ಎ ಟೀಚರ್ ಆಗಿನೇ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರ. ಒಮ್ಮೆ ಏನಾಗುತ್ತೆ,